ಕುಮಾರ್ ನಾಯಕ್ ಅವ್ರನ್ನ ಇವತ್ತು ಇಡಿ ಮತ್ತೆ ವಿಚಾರಣೆ ಕರ್ತಿದೆ ಸರ್. ರಾಯಚೂರು ಎಂಪಿ ಕಾನೂನು ಪ್ರಕಾರ ಏನು ಮಾಡಬೇಕು ಮಾಡಿ. ಸರ್, ಇಡಿ ಅವರು ಓವರಾಲ್ ಆಗಿ ಹಗರಣ ತನಿಖೆಗಿಂತ ಹೆಚ್ಚಾಗಿ ನಿಮ್ಮ ಪತ್ನಿ 14 ಸೀಟ್ಗೆ ಸಂಬಂಧಪಟ್ಟಂತೆ ಕಾನ್ಸಂಟ್ರೇಷನ್ ಜಾಸ್ತಿ ಆಗಿದೆ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ದೇವರಾಜ್ ಅವರು ಕರೆದಿದ್ರು ಮೊನ್ನೆ, ಈಗ ಕುಮಾರ್ ನಾಯಕ್ ಅವರು ಕರೆದಿದ್ದಾರೆ. ಈಗ ಅದು ಒಂದು ಇಡಿ ತನಿಖಾ ಸಂಸ್ಥೆ, ಅವ್ರು ಏನು ತನಿಖೆ ಮಾಡ್ತಾರೆ ನಾವು ಅಡ್ಡ ಬರಲ್ಲ. ಏನು ತನಿಖೆ ಮಾಡ್ತಾರೆ ಮಾಡಿ. ನೀನು ಕೇಳ್ತಾ ಇದೆಯಲ್ಲ, ಪಡೆದೇವ್ರು ನಿನ್ಗೆ ಹೇಳಿದ್ರ? ಅಲ್ಲ, ನೀನು ಕೇಳಿದ್ರ? ಮತ್ತೆ ಕೇಳಿದ್ರೆ ಯಾಕೆ ಕೇಳ್ತಾ ಇದೆಯಾ? ಒಯ್ಯೋ ರಾಜಕೀಯ ಅಲ್ಲ, ನಿಮಗೆ ನಿಷ್ಪಕ್ಷಪಾತವಾಗಿ ನಡೀತಾ ಇದೆ ಅಂತ ಅನ್ನಿಸ್ತಾ ಇದೆಯಾ? ಈಗ ನಾನೇನು ಹೇಳಲ್ಲ, ಅದ್ರ ಮೇಲೆ ಕಾಮೆಂಟ್ ಏನು ಮಾಡಲ್ಲ. ಬಟ್ ಇಡೀ ಮೂಢ ಕೇಸ್ಗಳು ಎನ್ಕ್ವೈರಿ ಮಾಡ್ತಿರೋದು ಸುಳ್ಳು ಕೇಸ್ಗಳನ್ನು ಮಾಡ್ತಾರೆ. ಕುಮಾರ್ ನಾಯಕ್ ಅವ್ರನ್ನ ಇವತ್ತು ಇಡಿ ಮತ್ತೆ ವಿಚಾರಣೆ ಕರ್ತಿದೆ ಸರ್. ರಾಯಚೂರು ಎಂಪಿ ಕಾನೂನು ಪ್ರಕಾರ ಏನು ಮಾಡಬೇಕು ಮಾಡಿ. ಸರ್, ಇಡಿ ಅವರು ಓವರಾಲ್ ಆಗಿ ಹಗರಣ ತನಿಖೆಗಿಂತ ಹೆಚ್ಚಾಗಿ ನಿಮ್ಮ ಪತ್ನಿ 14 ಸೀಟ್ಗೆ ಸಂಬಂಧಪಟ್ಟಂತೆ ಕಾನ್ಸಂಟ್ರೇಷನ್ ಜಾಸ್ತಿ ಆಗಿದೆ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ದೇವರಾಜ್ ಅವರು ಕರೆದಿದ್ರು ಮೊನ್ನೆ, ಈಗ ಕುಮಾರ್ ನಾಯಕ್ ಅವರು ಕರೆದಿದ್ದಾರೆ. ಈಗ ಅದು ಒಂದು ಇಡಿ ತನಿಖಾ ಸಂಸ್ಥೆ, ಅವ್ರು ಏನು ತನಿಖೆ ಮಾಡ್ತಾರೆ ನಾವು ಅಡ್ಡ ಬರಲ್ಲ. ಏನು ತನಿಖೆ ಮಾಡ್ತಾರೆ ಮಾಡಿ. ನೀನು ಕೇಳ್ತಾ ಇದೆಯಲ್ಲ, ಪಡೆದೇವ್ರು ನಿನ್ಗೆ ಹೇಳಿದ್ರ? ಅಲ್ಲ, ನೀನು ಕೇಳಿದ್ರ? ಮತ್ತೆ ಕೇಳಿದ್ರೆ ಯಾಕೆ ಕೇಳ್ತಾ ಇದೆಯಾ? ಒಯ್ಯೋ ರಾಜಕೀಯ ಅಲ್ಲ, ನಿಮಗೆ ನಿಷ್ಪಕ್ಷಪಾತವಾಗಿ ನಡೀತಾ ಇದೆ ಅಂತ ಅನ್ನಿಸ್ತಾ ಇದೆಯಾ? ಈಗ ನಾನೇನು ಹೇಳಲ್ಲ, ಅದ್ರ ಮೇಲೆ ಕಾಮೆಂಟ್ ಏನು ಮಾಡಲ್ಲ. ಬಟ್ ಇಡೀ ಮೂಢ ಕೇಸ್ಗಳು ಎನ್ಕ್ವೈರಿ ಮಾಡ್ತಿರೋದು ಸುಳ್ಳು ಕೇಸ್ಗಳನ್ನು ಮಾಡ್ತಾರೆ. ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕ್ಕಾಗ್ದಿರೋ ಆಭರಣನ STJ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ. ಅಷ್ಟೇ ಅಲ್ಲ, ಒಂದು ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ.